ನಮಸ್ಕಾರ. ಇವತ್ತೊಂದು ಪ್ರಜಾವಾಣಿ ನ್ಯೂಸ್ ಆರ್ಟಿಕಲಲ್ಲಿ ಬಂದಿರತಕ್ಕಂಥ ಒಂದು ನ್ಯೂಸ್ ಆರ್ಟಿಕಲ್ ತಗೊಂಡು ಕನ್ನಡದಿಂದ ಇಂಗ್ಲೀಷ್ಗೆ ಭಾಷಾಂತರ ಮಾಡ್ತಾಯಿದ್ದೀನಿ. 28/5/2021 ಈ ನ್ಯೂಸ್ ಪ್ರಕಟ ಆಗಿದೆ. ಈ ನ್ಯೂಸು ಯಾವುದು ಸಂಬಂಧಪಟ್ಟಿದ್ದಪ್ಪ ಅಂತಂದರೆ, ಈಗ ಎಲ್ಲ ಕೋವಿಡ್ಗೆ ಲಸಿಕೆ ಹಾಕ್ತಿದ್ದಾರೆ. ಈ ಡಿಸೇಬಲ್ಡು ಮತ್ತು ಸೀನಿಯರ್ ಸಿಟಿಸನ್ಸ್ಗೆ ಅವ್ರ ಮನೆ ಹತ್ರನೇ ಅವ್ರಿಗೆ ಕೋವಿಡ್ ಲಸಿಕೆ ಸೆಂಟರ್ಗಳನ್ನು ಸ್ಥಾಪನೆ ಮಾಡಿ ಅಲ್ಲೇ ನಿಯರ್ ಬೈ ಅವ್ರಿಗೆ ಅನುಕೂಲ ಹಂಗೆ ಅವ್ರ ಮನೆ ಹತ್ರನೇ ಒಂದು ಲಸಿಕೆ ಕೇಂದ್ರ ಸ್ಥಾಪನೆ ಮಾಡಿ ಅವರಿಗೆ ಲಸಿಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಆರೋಗ್ಯ ಸಚಿವಾಲಯ ತೀರ್ಮಾನ ಕೈಗೊಂಡಿದೆ. ಅದು ಸಂಬಂಧಪಟ್ಟಾಗ ಒಂದು ನ್ಯೂಸ್ ಆಗಿದೆ. ಈ ಒಂದು ವಾಕ್ಯ ಬರ್ಕೊಂಡಿದ್ದೀನಿ ಇಲ್ಲಿ. 60 ವರ್ಷ ಮೇಲ್ಪಟ್ಟವರಿಗೆ ಹಾಗೂ ಅಂಗವಿಕಲರಿಗೆ ಅನುಕೂಲವಾಗಲು ಅವರ ಮನೆಯ ಸಮೀಪದಲ್ಲಿ ಲಸಿಕೆ ನೀಡುವ ಕೇಂದ್ರವನ್ನು ಸ್ಥಾಪಿಸಬೇಕೆಂದು ಕೇಂದ್ರ ಆರೋಗ್ಯ ಸಚಿವಾಲಯ ಗುರುವಾರ ಸೂಚಿಸಿದೆ ಅಂತ ಇದೆ. ಇಲ್ಲಿ ಬಂದು ಈಗ ನೋಡಿ, ಈಗ 60 ವರ್ಷ ಮೇಲ್ಪಟ್ಟವರಿಗೆ ಅಂಗವಿಕಲರಿಗೆ ಅನುಕೂಲವಾಗಲು ಅಂತ ಇದೆ. ಈ ವಾಕ್ಯ ಅನುವಾದ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಕನ್ನಡದಿಂದ ಇಂಗ್ಲೀಷ್ಗೆ ಮಾಡ್ಬೇಕಂತಂದರೆ ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟ್ ಅಂದರೆ ಕರ್ತೃ, ಕರ್ಮ, ಕ್ರಿಯೆಯನ್ನು ಮಾಡ್ಕೋಗುತ್ತೆ. ಇಲ್ಲಿ ಇರ್ತಕ್ಕಂಥ ವಾಕ್ಯದಲ್ಲಿ ಯಾವುದೇ ರೀತಿಯಾದ ಕರ್ತೃ, ಕರ್ಮ, ಕ್ರಿಯೆ ಇಲ್ಲ. ಜಸ್ಟ್ ಒಂದು ಪ್ರಿಪೋಷನ್ ಇದೆ ಅಷ್ಟೇ. ಅಲ್ಲಿ ನೋಡಿ, ಈಗ 60 ವರ್ಷ ಮೇಲ್ಪಟ್ಟವರಿಗೆ ಹಾಗೂ ಅಂಗವಿಕಲರಿಗೆ ಅನುಕೂಲವಾಗಲು ಅಂತ ಇದೆ. ನೋಡಿ, ಇದನ್ನು ಅನುಕೂಲವಾಗಲು ಲೂ ಬಂದಾಗ ಅದು ಲೂ ಅಥವಾ ಗೆ ಬಂದಾಗ ಟು ಅನ್ನೋ ಪ್ರಿಪೋಷನ್ ತಗೋಗುತ್ತೆ. ಟು ಅನ್ನೋ ಪ್ರಿಪೋಷನ್ ತಗೋಗುತ್ತೆ. ಲೂ ಅಂತಂದರೆ ಟು ಅನುಕೂಲವಾಗಲು ಅಂದರೆ ಅವ್ರಿಗೆ ಅಸೆಸಬಲ್ ಆಗಿರಬೇಕು, ಅಂದರೆ ಅವ್ರಿಗೆ ಸುಗಮವಾಗಿರಬೇಕು, ಸುಲಭವಾಗಿರ್ಬೇಕು ಅಂತ ಹೇಳ್ತೀವಿ. ಅದಕ್ಕೆ ಅನುಕೂಲವಾಗಲು ಅಂದರೆ ಸುಲಭವಾಗಿ ಸರಳವಾಗಿ ಅಂತಲೂ ಆಗುತ್ತೆ. ಅದಕ್ಕೆ ಇಂಗ್ಲೀಷ್ ಏನಂತ ಅನುಕೂಲವಾಗಲು ಅಂತ ಹೇಳ್ತೀವಪ್ಪ ಅಂತಂದರೆ ಟು ಫೆಸಿಲಿಟೇಟ್ ಯಾರಿಗೆ? ಟು ಫೆಸಿಲಿಟೇಟ್ ಸಿಟಿಜನ್ಸ್. ಅಂದರೆ ಇಲ್ಲಿ 60 ವರ್ಷ ಮೇಲ್ಪಟ್ಟವರಿಗೆ ಅಂತ ಇದೆ. 60 ವರ್ಷ ಮೇಲ್ಪಟ್ಟವರು ಅಂದರೆ ಯಾರು ಅಂದರೆ ಜನಗಳೇ ಆಗ್ತದೆ. ಜನಗಳು ಅಂದರೆ ಸರ್ಕಾರ ಏನಾಗ್ತಾರೆ ಅಂದರೆ ಅವರು ನಾಗರಿಕರಾಗ್ತಾರೆ. ಅಂದರೆ ಸರ್ಕಾರ ದೃಷ್ಟಿಯಲ್ಲಿ ಅವರು ನಾಗರಿಕರಾಗ್ತಾರೆ. ಅಂದರೆ ಇಲ್ಲಿ 60 ವರ್ಷ ಮೇಲ್ಪಟ್ಟವರು ಅಂದರೆ ಸಿಟಿಜನ್ಸ್ ಹೂ ಆರ್ ಅಂದರೆ ಇವ್ರ ಬಗ್ಗೆ ಇವ್ರು ಯಾರು ಅಂತ ಹೇಳ್ತಾರೆ. ಸಿಟಿಜನ್ಸ್ ಅಂದರೆ ಇವ್ರು ಯಾರು ಅಂತ ಹೇಳ್ತಾ ಇದೆ. ಅಂದರೆ ಹೂ ಅಂದರೆ ಒಂದು ರಿಲೇಟಿವ್ ಅದು ಇವ್ರು ಯಾರು ಅಂತ ಹೇಳ್ತಾ ಇದೆ. ಸಿಟಿಜನ್ಸ್ ಹೂ ಆರ್ ಅಬೌವ್ 60 years and ಅಂಗವಿಕಲರಿಗೆ ಅಂದರೆ ಡಿಸೇಬಲ್ಡ್ ಅಂತ ಹೇಳ್ತೀವಿ. ಅವ್ರಿಗೆ ಡಿಸೇಬಲ್ಡ್ ಅಂದರೆ ಟು ಫೆಸಿಲಿಟೇಟ್ ಸಿಟಿಜನ್ಸ್ ಹೂ ಆರ್ ಅಬೌವ್ 60 years and ಡಿಸೇಬಲ್ಡ್ ಅಂತ ಆಯಿತು. ಈ ಥರ ಡಿಸೇಬಲ್ಡ್ ಅಂದರೆ 60 ವರ್ಷ ಮೇಲ್ಪಟ್ಟ ನಾಗರಿಕರು ಮತ್ತು ಅಂಗವಿಕಲರಿಗೆ ಅನುಕೂಲವಾಗಿಸಲು, ಟು ಫೆಸಿಲಿಟಿ ಅಂದರೆ ಸುಗಮವಾಗಿಸು ಅಂತ ಆಗುತ್ತೆ. ಅನುಕೂಲವಾಗಿಸಲು ಅವರ ಮನೆಯ ಸಮೀಪದಲ್ಲಿಯೇ. ನೋಡಿ, ಈಗ ಇಲ್ಲಿಗೆ ಒಂದು ವಾಕ್ಯ ಮುಗಿತು. ಇಲ್ಲಿ ವಾಕ್ಯದಲ್ಲಿ ಸಬ್ಜೆಕ್ಟ್ ವರ್ಬ್ ಏನಿಲ್ಲ, ಜಸ್ಟ್ ಬರ್ಕೊಂಡಿದ್ದೀವಿ, ಪ್ರಿಪೋಷನ್ ಸೇರಿಸಿ ಬರ್ಕೊಂಡಿದ್ದೀವಿ. ಈಗ ಇದರಲ್ಲಿ ಪ್ರಿಪೋಷನ್ನು, ಸಬ್ಜೆಕ್ಟ್ ವರ್ಬ್ ಎಲ್ಲ ಬರುತ್ತೆ. ನೋಡಿ, ಈಗ ಅವರ ಮನೆಯ ಸಮೀಪದಲ್ಲಿಯೇ ಲಸಿಕೆ ನೀಡುವ ಕೇಂದ್ರ ಸ್ಥಾಪಿಸಬೇಕೆಂದು ಕೇಂದ್ರ ಆರೋಗ್ಯ ಸಚಿವರ ಗುರುವಾರ ಸೂಚಿಸಿದೆ ಅಂತ ಇದೆಯಲ್ವಾ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಒಂದು ಸೆಂಟೆನ್ಸ್ ಇದೆ. ಇಲ್ಲಿಂದ ಸೆಂಟೆನ್ಸ್ ಅಂತಂದರೆ ಎಂದು ಅಂತ ಬಂದರೆ ಅದೊಂದು ಕಂಜಕ್ಷನ್ ಅಂತ ಅರ್ಥ. ಸ್ಥಾಪಿಸಬೇಕೆಂದು ಅಂದರೆ ಇದು ಬಿಡಿಸಿದ್ರೆ ಸ್ಥಾಪಿಸಬೇಕು, ನೋಡಿ ಇದು ಬಿಡಿಸಿದ್ರೆ ಸ್ಥಾಪಿಸಬೇಕು ಪ್ಲಸ್ ಎಂದು ಅಂತ ಸ್ಥಾಪಿಸಬೇಕು ಎಂದು ಕೇಂದ್ರ ಆರೋಗ್ಯ ಸಚಿವರ ಗುರುವಾರ ಸೂಚಿಸಿದೆ ಅಂತಂದರೆ ಎಂದು ಅಂತ ಬಂದಿದೆ ಅಂತಂದರೆ ಅದೊಂದು ಕಂಜಕ್ಷನ್ನು, ಅದನ್ನು ಕನ್ನಡ ಸಂಯೋಜಕ ಅಂತ ಹೇಳ್ತೀವಿ. ಅಂದರೆ 2 ವಾಕ್ಯನ ಕೂಡ್ಸೋದು. ಅಂದರೆ ಅಲ್ಲಿ 2 ವಾಕ್ಯ ಇದೆ ಅಂತ ಅರ್ಥ ಆಗುತ್ತೆ ನಮ್ಗಳಿಗೆ. ಇಲ್ಲಿಂದ ಇಲ್ಲಿವರೆಗೂ ಒಂದು ವಾಕ್ಯ ಇದೆ, ಇಲ್ಲಿಂದ ಇಲ್ಲಿವರೆಗೂ ಒಂದು ವಾಕ್ಯ ಇದೆ. ಫಸ್ಟು ಕಂಜಕ್ಷನ್ ನಂತರ ಇರೋಂಥ ವಾಕ್ಯನ ನಾವು ಮೊದಲು ಭಾಷಾಂತರ ಮಾಡೋಕ್ಕಾಗುತ್ತೆ. ಈ ಭಾಷಾಂತರ ಮಾಡೋಕ್ಕಿಂತ ಮುಂಚೆ ಆ ವಾಕ್ಯದಲ್ಲಿರ್ತಕ್ಕಂಥ ಕ್ರಿಯಾಪದವನ್ನು ಗುರು ಮಾಡ್ಕೋಗುತ್ತೆ. ನೋಡಿ, ಈಗ ಸೂಚಿಸಿದೆ ಅನ್ನೊಂದು ಕ್ರಿಯಾಪದ ಆಗುತ್ತೆ. ಇಲ್ಲಿ ಸೂಚಿಸಿದ ಒಂದು ಕ್ರಿಯೆಯನ್ನು ನಾವು ಈ ಕ್ರಿಯೆನ ಯಾರು ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ನಮ್ಗೆ ಅವಾಗ ಏನು ಸಿಗುತ್ತೆ? ಸಬ್ಜೆಕ್ಟ್ ಸಿಗುತ್ತೆ. ಸಬ್ಜೆಕ್ಟ್ ಅಂದರೆ ಕರ್ತೃಪದ ಸಿಗುತ್ತೆ. ಯಾರು ಸೂಚಿಸಿದ ಕ್ರಿಯೆ ಏನು ಮಾಡೋದು? ಇಲ್ಲಿ ಕೇಂದ್ರ ಆರೋಗ್ಯ ಸಚಿವಾಲಯ ಸೂಚಿಸಿದೆ, ಇದು ಸಬ್ಜೆಕ್ಟ್ ಆಗುತ್ತೆ. ಕಾಣದೆ ಅಂತೀವಿ ಕರ್ತೃ ಅಂತ ಹೇಳ್ತೀವಿ. ಅಂದರೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಇಲ್ಲ ವಸ್ತುವನ್ನು, ಇಲ್ಲಾಂದ್ರೆ ಒಂದು ಸಂಸ್ಥೆ ಏನಾದ್ರು ಕ್ರಿಯೆ ಮಾಡ್ತಕ್ಕಂಥ
ಆಬ್ಜೆಕ್ಟ್ ವಸ್ತುವನ್ನು ನಾವು ಹೇಳ್ತೀವಿ, ಇಲ್ಲ ವ್ಯಕ್ತಿಯನ್ನು ಹೇಳ್ತೀವಿ ಕರ್ತೃ ಅಂತ ಹೇಳ್ತೀವಿ. ಇಲ್ಲಿ ಏನು ಕೆಲಸ ಮಾಡಿದ್ರೆ ಕರ್ತೃ, ಇವರು ಈ ಸೂಚಿಸುವಂಥ ಕ್ರಿಯೆ ಮಾಡೋದು ಕರ್ತೃ ಮಾಡಿದ್ದಾರೆ. ಜಸ್ಟ್ ಇಲ್ಲಿ ಏನನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಈ ವಾಕ್ಯದಲ್ಲಿ ಹೇಳಿದ್ದಾರೆ, ಈ ವಾಕ್ಯದಲ್ಲಿ ಹೇಳಿದ್ದಾರೆ ಅಂದರೆ ಇಲ್ಲಿ ಈ ವಾಕ್ಯದಲ್ಲಿ ಇಲ್ಲ. ಇಲ್ಲಿ ಏನು ಕ್ರಿಯೆ ಮಾಡ್ಬೇಕು ಈ ವಾಕ್ಯದಲ್ಲಿ ಇಲ್ಲ. ಇಲ್ಲಿ ಜಸ್ಟ್ ಕರ್ತೃ ಇದೆ, ಕ್ರಿಯೆ ಇದೆ, ಮತ್ತು ಟೈಮ್ ಇದೆ. ಯಾವಾಗ ಹೇಳಿದ್ರೆ ಯಾವ ಕ್ರಿಯೆ ಯಾವ ನಡೀತೋ ಟೈಮ್ ಇದೆ. ಇದೊಂದು ಪ್ರಿಪೋಷನ್ ಜಸ್ಟ್ ಅಷ್ಟು ಇಟ್ಕೊಳ್ಳಿ. ಕನ್ನಡದ ಇಂಗ್ಲೀಷ್ ಮಾಡೋಕ್ಕಂದರೆ ಜಸ್ಟ್ ನೀವು ಸಬ್ಜೆಕ್ಟು ವರ್ಬು ಆಬ್ಜೆಕ್ಟು ಇಷ್ಟನ್ನು ಗುರುತು ಮಾಡಿದ್ರೆ ಸಾಕು. ಪ್ರಿಪೋಷನ್ಗಳ ನಮ್ಮ ನಾಲೆಡ್ಜ್ ಮೇಲೆ ಮಾಡೋಕ್ಕಾಗುತ್ತೆ. ಒಂದು ನೀವು ಮಾಡ್ತಾ ಇದ್ದರೆ ಸಬ್ಜೆಕ್ಟ್ ವರ್ಬು ಆಬ್ಜೆಕ್ಟ್ನ ಒಂದು ಕ್ರಮಬದ್ಧವಾಗಿ ಬರೆದ್ರೆ ನಿಮಗೆ ತಾನಾಗಿ ಪ್ರಿಪೋಷನನ್ನು ಹೆಂಗೆ ಬರೀಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ನೀವು ನೋಡೋಕೆ ಕನ್ನಡದಿಂದ ಇಂಗ್ಲೀಷ್ ಮಾಡೋಕ್ಕಂದರೆ ಸಬ್ಜೆಕ್ಟ್ ವರ್ಬು ಆಬ್ಜೆಕ್ಟ್ಗಳನ್ನು ನೀವು ಸರಿಯಾಗಿ ಗುರುತು ಮಾಡ್ಕೊಬೇಕಾಗುತ್ತೆ. ಇಲ್ಲಿವರೆಗೂ ಒಂದು ವಾಕ್ಯ ಆಯ್ತು. ಈಗ ನೋಡಿ, ಈಗ ಫಸ್ಟ್ ಇದು ವಾಕ್ಯ ಬರ್ಬಿಡೋಣ. ಕೇಂದ್ರ ಆರೋಗ್ಯ ಸಚಿವಾಲಯ ಗುರುವಾರ ಸೂಚಿಸಿದೆ. ಕೇಂದ್ರ ಅಂದರೆ ಯೂನಿಯನ್ ಅಂತೇಳಿ, ಯೂನಿಯನ್ ಸೆಂಟ್ರ್ ಅಂತ ತಗೊಂಬೋದು, ಸೆಂಟರ್ ಹೆಲ್ತ್ ಮಿನಿಸ್ಟರ್ ಅಂತ ತಗೊಂಬೋದು, ಇಲ್ಲ ಸ್ವಲ್ಪ ಒಳ್ಳೆ ಪದ ಬಳಸ್ಬೇಕು. ಯೂನಿಯನ್ ಅಂತ ತಗೊಂಬೋದು. ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ, ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ. ನೆಕ್ಸ್ಟು ಈ ವಾಕ್ಯ ಬಂದು ನಾನು ಹೇಳಿದ್ದೇನೋ ಸ್ವಲ್ಪ ಮತ್ತೆ ಇದು ಈ ವಾಕ್ಯ ಬಂದು ಸೂಚಿಸಿರೋದು. ಈ ವಾಕ್ಯ ಬಂದು ಪರ್ಫೆಕ್ಟ್ ಪ್ರೆಸೆಂಟೆನ್ಸ್ ಇದೆ. ಪರ್ಫೆಕ್ಟ್ ಪ್ರೆಸೆಂಟೆನ್ಸ್ನ ರೂಲ್ಸ್ ಏನಪ್ಪ ಅಂದರೆ ಸಬ್ಜೆಕ್ಟ್ ಪರ್ಫೆಕ್ಟ್ ಪ್ರೆಸೆಂಟೆನ್ಸ್ ತಗೊಂಬೋದು, ಇಲ್ಲ ಸಿಂಪಲ್ ಪಾಸ್ಟ್ ಟೆನ್ಸ್ ತಗೊಂಬೋಣ. ಇಲ್ಲಿ ಸಬ್ಜೆಕ್ಟು V2 ಅಪ್ಡೇಟ್ ಅಂತ ಆಗುತ್ತೆ. ಈಗ ಫಸ್ಟ್ ಸಬ್ಜೆಕ್ಟ್ ಬರೆದಿದ್ದೀವಿ. ಈಗ ಯಾವುದೋ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಸಬ್ಜೆಕ್ಟ್ ಬರೆದು ಇಲ್ಲಿ V2 ಬಂದು ಸೂಚಿಸಿದಂತೆ ಡೈರೆಕ್ಷನ್ ಅಂತ ಹೇಳ್ಬೋದು, ಇನ್ಸ್ಟ್ರಕ್ಟ್ ಅಂತ ಹೇಳ್ಬೋದು, ಆಸ್ಕ್ ಅಂತ ಹೇಳ್ಬೋದು. ಇಲ್ಲಿ ಡೈರೆಕ್ಟರ್ ಇದು ಸೂಚಿಸಿದ ಡೈರೆಕ್ಷನ್ ಕೊಟ್ಟಿರ್ತಾರೆ ಅಂದರೆ ಇಂಥದ್ದು ಮಾಡಿ ಅಂತ ಹೇಳ್ಬಿಟ್ಟು ಡೈರೆಕ್ಷನ್ ಕೊಟ್ಟಿರ್ತಾರೆ. ಅದನ್ನ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ಡೈರೆಕ್ಟೆಡ್ ಅನ್ನೋದು ಈ ಟೈಮು ಮತ್ತು ದಿನಾಂಕ ವಾರ ಮತ್ತು ದಿನಾಂಕ ಬಂದಾಗ ನಾವು ಆನನ್ನು ಸೇರಿಸಬೇಕಾಗುತ್ತೆ. ಆನ್ ಥರ್ಸ್ಡೇ, ಆನ್ 28 5 2021 ಹೇಳ್ತೀವಲ್ಲ, ಇಂಥ ದಿನಾಂಕದೊಂದು ಅಂತ ಹೇಳ್ತೀವಲ್ಲ, ಅವರು ಸಹ ಆನಂದ ಬಳಸಬೇಕಾಗುತ್ತೆ. ಅವಾಗ ಆನ್ ಥರ್ಸ್ಡೇ ನೋಡಿ, ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ಡೈರೆಕ್ಟೆಡ್ ಆನ್ ಥರ್ಸ್ಡೇ ದಟ್. ನೋಡಿ, ದಟ್ ಅಂತ ಇದು ಎಂದಂದರೆ ಇಂಗ್ಲೀಷಲ್ಲಿ ಕಂಜಕ್ಷನ್ಗೆ ಎಂದು ಹೇಳ್ತಾ ಇರ್ತೀವಿ, ದಟ್ ಅಂತ ಹೇಳ್ತೀವಿ. ಅಂದರೆ ಎಂದನ್ನ ಕಂಜಕ್ಷನ್ಗೆ ಇಂಗ್ಲೀಷಲ್ಲಿ ದಟ್ ಅಂತ ಹೇಳ್ತೀವಿ. ದಟ್ ಏನು ಸೂಚಿಸಿದೆ? ಅವರ ಮನೆಯ ಸಮೀಪದಲ್ಲಿ ಲಸಿಕೆ ನೀಡುವ ಕೇಂದ್ರ ಸ್ಥಾಪಿಸಬೇಕೆಂದು ನೋಡಿ. ಈಗ ಇದು ಈ ವಾಕ್ಯ ಬಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸು ಪ್ಯಾಸಿವ್ ವಾಯ್ಸ್ ಇದೆ. ಅಂದರೆ ಇದು ಮೋಡಲ್ ಆಗದಿರೋ ಬರುತ್ತೆ, ಅದನ್ನು ಬಳಸಿ ಮಾಡಬೇಕಾಗುತ್ತೆ. ಫಸ್ಟ್ ಏನಾಗುತ್ತೆ ಅಂದರೆ ಇದು ಪ್ಯಾಸಿವ್ ವಾಯ್ಸಲ್ಲಿ ಇದೆ, ಮೋಡಲ್ ಆಗದಿರೋ ಪ್ಯಾಸಿವ್ ವಾಯ್ಸಲ್ಲಿ ಇದೆ. ಈಗ ಈ ಪ್ಯಾಸಿವ್ ವಾಯ್ಸ್ ರೂಲ್ಸ್ ಏನಪ್ಪ ಅಂದರೆ ಆಬ್ಜೆಕ್ಟು ಪ್ಲಸ್ ಶುಡ್ಡು ಪ್ಲಸ್ ಬಿ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಎಸ್ ಅಂತ ಆಗುತ್ತೆ. ಈಗ ಆಬ್ಜೆಕ್ಟ್ ಬಂದು ಇಲ್ಲಿ ನೋಡಿ, ಈಗ ಲಸಿಕೆ ಇರೋ ಕೇಂದ್ರ ಅಂತ ಇಷ್ಟ ಇದೆ, ಕೇಂದ್ರ ಸ್ಥಾಪಿಸಬೇಕು, ಇದು ಆಬ್ಜೆಕ್ಟ್ ಆಗುತ್ತೆ. ಇದು ಇಲ್ಲಿ ಆಬ್ಜೆಕ್ಟ್ ಕನ್ನಡದಲ್ಲಿ ಯಾವಾಗಲೂ ನಾವು ಆಬ್ಜೆಕ್ಟ್ಗೆ ಅನ್ನೂನನ್ನು ಸೇರಿಸಿ ಬರೀಬೇಕಾಗುತ್ತೆ. ಇಲ್ಲಿ ನಾವು ಪೇಪರ್ ಲ್ಯಾಂಗ್ವೇಜ್ ಏನು ಮಾಡಿರ್ತಾರೆ, ಜಸ್ಟ್ ಅದು ಬಿಟ್ಬಿಡ್ತಾರೆ, ಜಸ್ಟ್ ಅದು ಗೊತ್ತಿಲ್ಲದೇನೋ ಇಲ್ಲ ಬೇಕು ಅಂತ ಮಾಡಿದ್ರೆ ಗೊತ್ತಿರೋದು. ಬಟ್ ಅದು ನಮ್ಮ ಕನ್ನಡ ನಮ್ದು ಓದಿದ ಅರ್ಥ ಆಗೋದನ್ನು ಕಾರಣಕ್ಕೋಸ್ಕರ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಗೋದನ್ನು ಕಾರಣಕ್ಕೋಸ್ಕರ ಅದು ಬಿಟ್ಬಿಡ್ತಾರೆ. ಅದನ್ನ ನಾವು ಇದ್ದಿರ್ಬೇಕಾದ್ರೆ ಗೊತ್ತಾಗಿಲ್ಲ ಅಂದರೆ ಕೇಂದ್ರ ಒಂದು ಅಂತ ಮಾಡ್ಕೊಬೋದು. ಅನ್ನೂಂತ ಸೇರಿ ಅನ್ನೂನ ಒಂದು ಪದ ವಿಭಕ್ತಿ ಪ್ರತಿನಿಧಿನ ಕೊನೆಗೊಂಡಿದೆ ಅದನ್ನು ನಾವೇನು ತಿಳ್ಕೊಂಡ್ರೆ ಅದನ್ನ ಕರ್ಮಪದ ಅಂತ ತಿಳ್ಕೊಳ್ಳೋದು. ಅನ್ನೊಂದು ಒಂದು ವಿಭಕ್ತಿ ಪ್ರತಿನಿಧಿ ಕೊನೆಗೊಂಡಿರೋದನ್ನ ನಾವು ಕರ್ಮಪದ ಅಂತ ತಿಳ್ಕೊಳ್ಳೋದು. ಲಸಿಕೆ ನೀಡುವ ಕೇಂದ್ರವನ್ನು ಅಂದರೆ ವ್ಯಾಕ್ಸಿನೇಷನ್ ಸೆಂಟರ್ ಆಯಿತು, ವ್ಯಾಕ್ಸಿನೇಷನ್ ಸೆಂಟರ್ ಆಯಿತು. ಇಲ್ಲಿ ಶುಡ್ ಅನ್ನೋದು ಒಂದೇ ಮಾಡೋದಾಗಿದ್ರು, ಎಲ್ಲ ಸಬ್ಜೆಕ್ಟ್ಗೂ ಇಲ್ಲಿ IVUECET ಎಲ್ಲ ಸಬ್ಜೆಕ್ಟ್ ಶುದ್ಧೇ ಬಳಸಬೇಕಾಗುತ್ತೆ. ಶುಡ್ ಪ್ಲಸ್ ಬಿ ಪ್ಲಸ್ ಇದೆ, ಬಿ ಆಡ್ಬೇಕಾಗುತ್ತೆ. ಶುಡ್ ಬಿ ಅಂದರೆ ಪ್ಯಾಸಿವ್ ವಾಯ್ಸಲ್ಲಿ ಈ ಥರ ರೂಲ್ಸ್ ಬರೋದು ನಿಯಮ ಬರುತ್ತೆ. ಆಕ್ಟಿವ್ ವಾಯ್ಸ್ ಆಗಿದ್ರೆ ಬಿ ಅನ್ನೋದು ಬರ್ತಿಲ್ಲ, ಇಲ್ಲಿ ಬಿ ಅನ್ನೋದು ಬರ್ತಿಲ್ಲ. ಮತ್ತು ಇಲ್ಲಿ V1 ಆಗೋದಿಲ್ಲ. ಇಲ್ಲಿ ಪ್ಯಾಸಿವ್ ವಾಯ್ಸದಿಂದ ಬಿ ಬಂದಿದೆ, ಶುಡ್ ಬಿ. ಇಲ್ಲಿ V3 ಇಲ್ಲಿ ನೋಡಿ, ಸೆಟಪ್ ಸ್ಥಾಪಿಸು ಅಂದರೆ ಸೆಟಪ್ ಅಂತ ಆಗುತ್ತೆ. ಸೆಟಪ್ V1 V2 V3 V1 V2 V3 3 ಫಾರ್ಮು ಸೆಟಪ್ಪೇ ಆಗುತ್ತೆ. V4 ಬಂದು ಸೆಟ್ಟಿಂಗ್ ಅಪ್ ಅಂತ ಆಗುತ್ತೆ. ಇಲ್ಲಿ V3 ಫಾರ್ಮು ಸೆಟಪ್ ಅಂದರೆ ಆಗುತ್ತೆ. ಶುಡ್ ಬಿ ಸೆಟಪ್
ಶುಡ್ ಬಿ ಸೆಟಪ್ ನಿಯರ್ ಟು ಅವರ ಮನೆಯ ಸಮೀಪ, ನಿಯರ್ ಟು ಅವರ ಮನೆ ಅಂದರೆ ಅವರ ಅಂದರೆ ಇವರು ಅಂದರೆ 60 ವರ್ಷ ಮೇಲ್ಪಟ್ಟ ಜನರ ಮತ್ತು ಅಂಗವಿಕಲರ ಮನೆಯ ಸಮೀಪ ಅಂತಂದರೆ ಅವರ ಅಂದರೆ ಇವರು ಅಂತಂದರೆ ದೇರ್ ಹೌಸ್ ಅಂತ, ದೇರ್ ಹೌಸ್ ಅಥವಾ ದೇರ್ ಓಮ್ ಅಂತ ಬರಿಬೋದು, ದೇರ್ ಓಮ್ ಅಂತ ಬರಿಬೋದು. ಈ ರೀತಿಯಾಗಿ ಟ್ರಾನ್ಸ್ಲೇಷನ್ ಮಾಡೋಕ್ಕಾಗುತ್ತೆ. ಈ ರೀತಿಯಾಗಿ ಫಸ್ಟ್ ಸಬ್ಜೆಕ್ಟ್ ವರ್ಬ್ ಗ್ರೂಪ್ ಮಾಡ್ಕೊಂಡು ತದನಂತರ ಆ ರೂಲ್ಸ್ ಪ್ರಕಾರ ಕನ್ನಡದ ಇಂಗ್ಲೀಷ್ಗೆ ಮಾಡೋಕ್ಕಾಗುತ್ತೆ. ಇದೇ ನ್ಯೂಸ್ ಸಂಬಂಧಪಟ್ಟಂಥ ಬೇರೆ ಪ್ಯಾರಾಗ್ರಾಫ್ ಬರ್ಕೊಂಡು ಟ್ರಾನ್ಸ್ಲೇಷನ್ ಮಾಡ್ತೀನಿ. ಈಗ ಇಷ್ಟು ನೋಡ್ಕೊಂಡು ಇಷ್ಟು ಬರ್ಕೊಳ್ಳಿ. ಈಗ ಇನ್ನೊಂದು ವಾಕ್ಯನ ಬರ್ಕೊಂಡಿದ್ದೀನಿ. ಇನ್ನೊಂದು ವಾಕ್ಯ ಬರ್ಕೊಂಡು ನೋಡಿ. ಈಗ ಈ ಸಂಬಂಧ ಸಚಿವಾಲಯ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ಅಂತ ಇದೆ. ಇಲ್ಲಿ ನೋಡಿ, ಇದರಲ್ಲೂ ಅಷ್ಟೇ ಫಸ್ಟ್ ನಾವೇನು ಮಾಡ್ಕೋ ಅಂದರೆ ವರ್ಬನ್ನು ಗುರ್ತು ಮಾಡ್ಕೋಗುತ್ತೆ, ಅಂದರೆ ಕ್ರಿಯಾಪದನ ಗುರ್ತು ಮಾಡ್ಕೋಗುತ್ತೆ. ಕ್ರಿಯೆ ಬಂದು ಇದು ವರ್ಬು. ಈ ಕ್ರಿಯೆಯನ್ನು ಯಾರು ಮಾಡಿದ್ರು ಅನ್ನೋದನ್ನು ಪ್ರಶ್ನೆ ಮಾಡ್ಕೋಗುತ್ತೆ. ಈ ಬಿಡುಗಡೆ ಮಾಡಿರುವಂಥ ಕ್ರಿಯೆಯನ್ನು ಮಾಡಿರೋಂಥದ್ದು ಸಚಿವಾಲಯ ಅಂದರೆ ಇದು ಸಬ್ಜೆಕ್ಟು, ಅದನ್ನು ಇದನ್ನ ಹೇಳ್ತೀವಿ ಕರ್ತೃ ಅಂತ ಹೇಳ್ತೀವಿ. ಮಾರ್ಗಸೂಚಿ ಅನ್ನೋದು ಆಬ್ಜೆಕ್ಟು. ಏನನ್ನ ಬಿಡುಗಡೆ ಅನ್ನು ಅಂತ ನೋಡಿ, ಅನ್ನು ಅಂತ ಬಂದಿರೋದು ಕನ್ಫರ್ಮ್ ಆಗೋದು ಕರ್ಮಪದ ಅಂತ ಅರ್ಥ. ಅದು ಇದು ಅಪ್ಡೇಟ್ ಆಗುತ್ತೆ. ಈ ವಾಕ್ಯವನ್ನು ಸಿಂಪಲ್ ಪಾಸ್ಟ್ ಟೆನ್ಸು ಆಕ್ಟಿವ್ ವಾಯ್ಸ್ ಇದೆ. ಸಿಂಪಲ್ ಪಾಸ್ಟ್ ಟೆನ್ಸ್ನ ಆಕ್ಟಿವ್ ವಾಯ್ಸ್ ನಿಯಮ ಏನಪ್ಪ ಅಂದರೆ ಸಬ್ಜೆಕ್ಟು V2 ಆಬ್ಜೆಕ್ಟ್ ಅಂತ ಆಗುತ್ತೆ. ನೋಡಿ, ಈ ಸಂಬಂಧ ಅಂತೀರ ಇದೊಂದು ಕಾಂಪೌಂಡ್ ಪ್ರಿಪೋಷನು. ಅಂದರೆ ಅದೇನಂತ ಹೇಳ್ತಿದ್ರೆ ಜಸ್ಟು ಇದು ಇನ್ ದಿಸ್ ರಿಗಾರ್ಡ್ ಅಂತ ಹೇಳ್ತೀವಿ. ಇನ್ ದಿಸ್ ರಿಗಾರ್ಡ್ ಈ ಸಂಬಂಧವಾಗಿ, ರಿಗಾರ್ಡಿಂಗ್ ಇಲ್ಲಾಂದರೆ ರಿಗಾರ್ಡಿಂಗ್ ದಿಸ್ ಅಂತ ಹೇಳ್ಬೋದು. ಇನ್ ದಿಸ್ ರಿಗಾರ್ಡ್ ಕಾಮಪೌಂಡ್ ಇನ್ ದಿಸ್ ರಿಗಾರ್ಡ್ ಸಚಿವಾಲಯ ಮಿನಿಸ್ಟ್ರಿ ಫಸ್ಟು ಸಬ್ಜೆಕ್ಟ್, ಇದು ಸಬ್ಜೆಕ್ಟು ಮಿನಿಸ್ಟ್ರಿ. ಇಲ್ಲಿ V2 ಬಂದು ಬಿಡುಗಡೆ ಮಾಡೋದಂದರೆ ರಿಲೀಸ್ ಅಂತ ಹೇಳ್ತೀವಿ. ರಿಲೀಸ್ ಬೇಸ್ ಫಾರ್ಮ್ ಆಗುತ್ತೆ, V1 ಫಾರ್ಮ್ ಆಗುತ್ತೆ. V2 ಫಾರ್ಮು ರಿಲೀಸ್ ಅಂತ ಆಗುತ್ತೆ. V3 ಫಾರ್ಮ್ ರಿಲೀಸ್ ಅಂತ ಆಗುತ್ತೆ. V4 ಫಾರ್ಮ್ ಬಂದು ರಿಲೀಸಿಂಗ್ ಅಂತ ಆಗುತ್ತೆ. ಇಲ್ಲಿ V2 ಫಾರ್ಮ್ ಬಂದು ಮಿನಿಸ್ಟ್ರಿ ರಿಲೀಸ್ಡ್. ಏನೇನು ಮಾಡಿದೆ? ಗೈಡ್ಲೈನ್ಸ್ ಈ ರೀತಿಯಾಗಿ ಟ್ರಾನ್ಸ್ಲೇಷನ್ ಆಗುತ್ತೆ. ಮಿನಿಸ್ಟ್ರಿ ರಿಲೀಸ್ಡ್ ಗೈಡ್ಲೈನ್ಸ್ ಅಂತ ಇಷ್ಟ ಆಗುತ್ತೆ. ಇದು ಸಬ್ಜೆಕ್ಟು ವರ್ಬು ಆಬ್ಜೆಕ್ಟ್ ಕೊನೆ ಬರುತ್ತೆ. ಕನ್ನಡದಾದರೆ ಕ್ರಿಯಾಪದ ಕೊನೆ ಬರುತ್ತೆ. ಬಿಡುಗಡೆ ಮಾಡಿ ಕ್ರಿಯಾಪದ ಕೊನೆ ಬರುತ್ತೆ. ಇಲ್ಲಿ ಸಬ್ಜೆಕ್ಟ್ ಆದಮೇಲೆ ಇಲ್ಲಿ ಇಂಗ್ಲೀಷಲ್ಲಿ ಸಬ್ಜೆಕ್ಟ್ ಆದಮೇಲೆ ವರ್ಬ್ ಬರುತ್ತೆ. ರಿಲೀಸ್ ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಇದು ರಿಲೀಸ್ಡ್ ಅಂತ ಆಗಿದೆ. ಅಂದರೆ V2 ಫಾರ್ಮನ್ನು ಕ್ರಿಯಾಪದದ V2 ಫಾರ್ಮನ್ನು ಬಳಸಿದ್ದೀವಿ. ಈ ವಾಕ್ಯ ಇಷ್ಟು. ಇನ್ನೊಂದು ವಾಕ್ಯ ಬರ್ಕೊಂಡು ಟ್ರಾನ್ಸ್ಲೇಷನ್ ಮಾಡ್ತೀನಿ ನೋಡಿ. ಈಗ ಇನ್ನೊಂದು ವಾಕ್ಯನ ಬರ್ಕೊಂಡಿದ್ದೀನಿ ನೋಡಿ. ಈಗ ಇದು ಜನಕೇಂದ್ರಿತ ಮತ್ತು ಹೊಂದಾಣಿಕೆಯಿಂದ ಕೂಡಿದ ಕೋವಿಡ್-19 ಆಂದೋಲನವಾಗಬೇಕು ಎಂದು ಸಚಿವಾಲಯ ಸೂಚಿಸಿದೆ ಅಂತ ಇದೆ. ಇಲ್ಲೂ ಅಷ್ಟೇ ಎಂದು ಅಂತ ಬಂದಿದೆ. ಎಂದು ಅಂತ ಬಂದಿದ ತಕ್ಷಣ ಅದು 2 ವಾಕ್ಯ ಇದೆ ಅಂತ ಕನ್ಫರ್ಮ್. ಅದು ಇಲ್ಲೂ ಸಹ 2 ವಾಕ್ಯ ಇದೆ ಇಲ್ಲಿ. ಅಂದರೆ ಎಂದು ನಂತರ ಹಿಂದೆ ಒಂದು ವಾಕ್ಯ ಇರುತ್ತೆ, ನಂತರ ಒಂದು ವಾಕ್ಯ ಇರುತ್ತೆ. ಇಲ್ಲಿ ಫಸ್ಟ್ ಮೊದಲನೇ ವಾಕ್ಯ ನೋಡೋಣ. ಈ ಮೊದಲನೇ ವಾಕ್ಯ ಬಂದು ನೋಡಿ, ಫಸ್ಟ್ ಈ ವಾಕ್ಯ ಎಂದು ನಂತರದ ವಾಕ್ಯ ನೋಡೋಣ. ಸಚಿವಾಲಯ ಸೂಚಿಸಿದ ಇದೆಯಲ್ವ, ಸೂಚಿಸಿದ ಒಂದು ಕ್ರಿಯಾಪದ. ಈ ಸೂಚಿಸುವಂಥ ಕ್ರಿಯೆ ಮಾಡೋದು ಯಾರು? ಸಚಿವಾಲಯ. ಅದು ಸಬ್ಜೆಕ್ಟು, ಇದು ವರ್ಬು, ಇದು ಕರ್ತೃ, ಇದು ಕ್ರಿಯೆ ಆಯ್ತಲ್ವಾ? ಸೂಚಿಸಿದ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ. ಸಬ್ಜೆಕ್ಟು V2 ಆಬ್ಜೆಕ್ಟ್ ಅಂತ ಆಗುತ್ತೆ. ಇದು ಸಿಂಪಲ್ ಪಾಸ್ಟ್ ಇದೆ. ಸಚಿವಾಲಯ ಅನ್ನೋದು ಫಸ್ಟಿಗೆ ಇದು ಬರ್ಕೊಳ್ಳೋದು ಸಚಿವಾಲಯ ಅಂದರೆ ಮಿನಿಸ್ಟ್ರಿ. ಸೂಚಿಸಿದ್ರೆ ಡೈರೆಕ್ಟೆಡ್. ಸಿಂಪಲ್ ಪಾಸ್ಟ್ ಟೆನ್ಸು ಡೈರೆಕ್ಟ್ ಅಂತ ಆಗುತ್ತೆ. ಅದು ಸಿಂಪಲ್ V2 ರೂಪ ಡೈರೆಕ್ಟೆಡ್ ಅಂತ ಆಗುತ್ತೆ. ಡೈರೆಕ್ಟೆಡ್. ಎಂದು ಅಂದರೆ ದಟ್. ಇದು ಕಂಜಕ್ಷನು. ಫಸ್ಟ್ ಈ ಥರ ಕಂಜಕ್ಷನ್ ಬಂದರೆ ಫಸ್ಟು ಕನ್ನಡದಿಂದ ಇಂಗ್ಲೀಷ್ ಬರಬೇಕಂದ್ರೆ ಕಂಜಕ್ಷನ್ ನಂತರ ಇರ್ತಕ್ಕಂಥ ವಾಕ್ಯನ ಮೊದಲು ಬರಬೇಕಾಗುತ್ತೆ. ಆಮೇಲೆ ಕಂಜಕ್ಷನ್ ಹಿಂದೆ ಇರ್ತಕ್ಕಂಥ ವಾಕ್ಯನ ತದನಂತರ ಬರಬೇಕಾಗುತ್ತೆ. ದ ಮಿನಿಸ್ಟ್ರಿ ಡೈರೆಕ್ಟೆಡ್ ದಟ್. ಇದು ಕೇಂದ್ರೀಕೃತ ಹೊಂದಾಣಿಕೆಯಿಂದ ಕೂಡಿದ ಕೋವಿಡ್-19 ಆಂದೋಲನವಾಗಬೇಕು ಅಂತ ಇದೆ ನೋಡಿ. ಇದು ಅನ್ನೋದು ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ಇದು ಆಗಬೇಕು. ಇದು ಇದು ಒಂದು ಬಿ ಫಾರ್ಮ್ ಬರುತ್ತೆ. ಅಂದರೆ ಶುಡ್ ಬಿ ನೋಡಿ. ಇದೇನೋ ಈ ರೂಲ್ಸ್ ಈ ವಾಕ್ಯ ರೂಲ್ಸ್ ಏನಾಗುತ್ತಪ್ಪ ಅಂದರೆ ಸಬ್ಜೆಕ್ಟು ಶುಡ್ಡು ಪ್ಲಸ್ ಬಿ. ಇಲ್ಲಿ ಬಿ ಅನ್ನೋದೇ ವರ್ಬ್ ಆಗುತ್ತೆ. ಆಗಬೇಕು, ಶುಡ್ ಬಿ ಅನ್ನೋದೇ ವರ್ಬ್ ಆಗುತ್ತೆ.
ಸಬ್ಜೆಕ್ಟು ಶುಡ್ ಬಿ ಆಬ್ಜೆಕ್ಟ್ ಅಂತ ಆಗುತ್ತೆ. ಫಸ್ಟ್ ಸಬ್ಜೆಕ್ಟ್ ಬಂದು ಇಟ್ ಅಂತ ತೊಗೊಳ್ರಿ. ಇದು ಅಂದರೆ ಇಟ್ ಅಂತ ಆಗುತ್ತೆ. ಇಟ್ ಶುಡ್ ಬಿ ಪೀಪಲ್ ನೋಡಿ ಜನಕೇಂದ್ರಿತ ಅಂದರೆ ಪೀಪಲ್ ಸೆಂಟ್ರಿಕ್ ಅಂತ ಅರ್ಥ. ಜನಕೇಂದ್ರಿತ ಅಂದರೆ ಪೀಪಲ್ ಸೆಂಟ್ರಿಕ್ ಆ್ಯಂಡ್ ಹೊಂದಾಣಿಕೆಯಿಂದ ಕೂಡಿದ ಅಂದರೆ ಇದು ಯಾವುದಕ್ಕೆ ಸಂಬಂಧಪಟ್ಟಪ್ಪ ಅಂದರೆ ಡಿಸೇಬಲ್ಡ್ ಮತ್ತು ಸೀನಿಯರ್ ಸಿಟಿಸನ್ಸ್ಗೆ ತುಂಬ ಅಸೆಸಬಲ್ ಆಗಿರಬೇಕು, ಅಂದರೆ ಅದು ತುಂಬ ಸುಗಮವಾಗಿರಬೇಕು ಅನ್ನೋ ಮೀನಿಂಗಲ್ಲಿ ಇದು ಅಂದರೆ ಅವ್ರ ಡೈರೆಕ್ಷನ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಅಂದರೆ ಹೊಂದಾಣಿಕೆಯಿಂದ ಅಂದರೆ ತುಂಬ ಫ್ಲೆಕ್ಸಿಬಲ್ ಆಗಿರಬೇಕು, ಅಂದರೆ ಅವ್ರಿಗೆ ಓಡಾಡೋಕ್ಕೆ ಮತ್ತು ಅವ್ರಿಗೆ ವ್ಯಾಕ್ಸಿನೇಷನ್ ಹಾಕ್ಸೋದಕ್ಕೆ ಅವ್ರಿಗೆ ತುಂಬ ಫ್ಲೆಕ್ಸಿಬಲ್ ಆಗಿರಬೇಕು ಅಂತ ಅಂದರೆ ಮೀನಿಂಗ್ ಕೊಡುತ್ತೆ. ಅಂದರೆ ಹೊಂದಾಣಿಕೆ ಅಂದರೆ ಅಡ್ಜಸ್ಟಬಲ್ ಅಂತ ತೊಗೊಬೋದು, ಇಲ್ಲಾಂದರೆ ಫ್ಲೆಕ್ಸಿಬಲ್ ಅಂತ ತೊಗೊಬೋದು. ಫ್ಲೆಕ್ಸಿಬಲ್ ಅಂದರೆ ಹೆಚ್ಚು ಸೂಕ್ತ ಅನಿಸುತ್ತೆ. ಪೀಪಲ್ ಸೆಂಟ್ರಿಕ್ ಆ್ಯಂಡ್ ಫ್ಲೆಕ್ಸಿಬಲ್. It should be people centric and flexible. COVID-19 campaign ಅಂದರೆ ಇದು ಕೋವಿಡ್ ಇದು ಜನಕೇಂದ್ರಿತ ಮತ್ತು ಸುಗಮವಾದ ಇಲ್ಲಾಂದರೆ ಹೊಂದಾಣಿಕೆಯಾದ ಅನುಕೂಲವಾದಂತಹ COVID-19 ಕ್ಯಾಂಪೇನ್ ಅಂದರೆ ಆಂದೋಲನವಾಗಬೇಕೆಂದು ದಟ್ ಅಂದರೆ ಎಂದು ಮಿನಿಸ್ಟ್ರಿ ಡೈರೆಕ್ಟರ್ ಅಂದರೆ ಮಿನಿಸ್ಟ್ರಿ ಸಚಿವಾಲಯ ಸೂಚಿಸಿದೆ. ಡೈರೆಕ್ಟರ್ ಅಂದರೆ ಹೊರಭಾಗ ಸಚಿವಾಲಯ ಸೂಚಿಸಿದೆ ಅಂತ ಆಗುತ್ತೆ. ದಟ್ ಅಂದರೆ ಸಚಿವಾಲಯ ಆಗಬೇಕೆಂದು ಸಚಿವಾಲಯ ಸೂಚಿಸಿದೆ ಅಂತ ಆಗುತ್ತೆ. ಈ ರೀತಿಯಾಗಿ ಟ್ರಾನ್ಸ್ಲೇಟ್ ಮಾಡೋಕ್ಕಾಗುತ್ತೆ. ಇದೇ ಇನ್ನೊಂದು ವಾಕ್ಯ ಬರ್ಕೊಂಡು ಟ್ರಾನ್ಸ್ಲೇಟ್ ಮಾಡ್ತೀನಿ, ಇದು ನೀಟಾಗಿ ನೋಡ್ಕೊಳ್ಳಿ. ಈಗ ಇನ್ನೊಂದು ವಾಕ್ಯ ಬರ್ಕೊಂಡಿದ್ದೀನಿ. ಲಸಿಕೆಯನ್ನು ಹಾಕಿಸಿಕೊಳ್ಳದೇ ಇರುವ ಇಲ್ಲವೇ ಮೊದಲನೇ ಡೋಸ್ ಮಾತ್ರ ಹಾಕಿಸಿಕೊಂಡಿರುವ 60 ವರ್ಷ ಮೇಲ್ಪಟ್ಟವರು ದೈಹಿಕ ಅಥವಾ ವೈದ್ಯಕೀಯ ಕಾರಣಗಳಿಂದ ಅಂಗವೈಕಲ್ಯ ಹೊಂದಿರುವವರು ಲಸಿಕಾ ಕೇಂದ್ರಗಳಲ್ಲಿ ಲಸಿಕೆ ಪಡೆಯಲು ಅರ್ಹರಾಗಿರ್ತಾರೆ ಎಂದು ಸಚಿವಾಲಯ ತಿಳಿಸಿದೆ ಅಂತ ಹೇಳಿ. ಇಲ್ಲೂ ಅಷ್ಟೇ 2 ವಾಕ್ಯ ಇದೆ ಇಲ್ಲಿ ನೋಡಿ. ಸಚಿವಾಲಯ ಅನ್ನೋದು ಇಲ್ಲಿ ಎಂದೂನದಿದೆ, ಇನ್ನೊಂದು ಬಂದರೆ ಇನ್ನೊಂದು ವಾಕ್ಯ ಇದೆ ಅಂತ ಅರ್ಥ. ಅದು ಇದು ಸಚಿವಾಲಯ ತಿಳಿಸಿದೆ, ಇದೊಂದು ವಾಕ್ಯ. ಇದು ಫಸ್ಟ್ ಸಬ್ಜೆಕ್ಟು, ಇದು ಅಂದರೆ ತಿಳಿಸುವಂಥ ಕೆಲಸ ಇದು ಮಾಡಿದೆ. ಈ ವಾಕ್ಯ ಒಂದು ಸಿಂಪಲ್ ಪಾಸ್ಟ್ ಟೆನ್ಸು ಆಕ್ಟಿವ್ ವಾಯ್ಸಲ್ಲಿ ಇದೆ. ಸಬ್ಜೆಕ್ಟು ವರ್ಬು ವಿ2 ಆಬ್ಜೆಕ್ಟ್ ಅಂತ ಆಗುತ್ತೆ. ಸಚಿವಾಲಯ ತಿಳಿಸಿದೆ ಅಂದರೆ ಮಿನಿಸ್ಟ್ರಿ ತಿಳಿಸಿದೆ ಅಂದರೆ ಇನ್ಫಾರ್ಮ್ಡ್ ಇಲ್ಲಾಂದರೆ ಸೆಡ್ ಅಂತ ಹೇಳ್ಬೋದು. ಇನ್ಫಾರ್ಮ್ಡ್ ಅಂತ ಹೇಳೋದು, ಸೆಡ್ ಅಂತ ಹೇಳ್ಬೋದು. ಇನ್ಫಾರ್ಮ್ ದಟ್ ಏನಂತ ತಿಳಿಸಿದೆ ಅಂತಂದರೆ, ಈಗ ನೋಡಿ ಇಲ್ಲಿ ಈ ವಾಕ್ಯದ ಬಂದು ಅರ್ಹರಾಗಿರುತ್ತಾರೆ ಅನ್ನೋದು ಹೊರಬಾಗುತ್ತೆ. ಇಲ್ಲಿ ಅರ್ಹರಾಗಿರ್ತಾರೆ ಅನ್ನೋದು ಯಾರು ಅನ್ನೋದನ್ನ ಪ್ರಶ್ನೆ ಮಾಡ್ಕೊಂಡ್ರೆ ನಮಗೆ ಸಬ್ಜೆಕ್ಟ್ ಸಿಗುತ್ತೆ. ಅರ್ಹರಾಗಿರ್ತಾರೆ ಸಬ್ಜೆಕ್ಟ್. ಇಲ್ಲಿ ಯಾರು ಅರ್ಹರಾಗಿದ್ದಾರೆ ಅಂತಂದರೆ 60 ವರ್ಷ ಮೇಲ್ಪಟ್ಟವರು ಮತ್ತು ದೈಹಿಕ ಮತ್ತು ವೈದ್ಯಕೀಯ ಕಾರಣದಿಂದಾಗಿ ಅಂಗವೈಕಲ್ಯ ಹೊಂದಿರುವಂತಂದ್ರೆ ಇಬ್ಬರು ಸಬ್ಜೆಕ್ಟ್ ಆಗ್ತಾರೆ. ಫಸ್ಟ್ ಇಬ್ಬರು ಸಬ್ಜೆಕ್ಟ್ನ ಬರ್ಕೊಂಬೋಣ. ಇಲ್ಲಿ 60 ವರ್ಷ ಮೇಲ್ಪಟ್ಟವರು ಅಂತ ಇದ್ದೀನಿ. 60 ವರ್ಷ ಮೇಲ್ಪಟ್ಟವರು ಅಂದರೆ ನಾಗರಿಕರು ಅಂತ ಈ ನಾಗರಿಕರು ಕೊಟ್ಟಿಲ್ಲ, ಅಲ್ಲಿ ನಾವೇ ತಾಮಕ್ಕಾಗುತ್ತೆ. 60 ವರ್ಷ ಮೇಲ್ಪಟ್ಟವರು ಅಂದರೆ 60+ ಸಿಟಿಜನ್ ಅಂತ ತಗೊಂಬಿಡಿ. 60+ ಸಿಟಿಜನ್ಸ್ ಅಂತ ತಗೊಂಬಿಡಿ. 60+ ಸಿಟಿಜನ್ಸ್ ಅಂದರೆ ಇಷ್ಟೆಲ್ಲ ಸಿಟಿಜನ್ಸ್ ಹೂ ಆರ್ ಅಬೌವ್ ಏಜ್ ಅಬೌವ್ 60 ಇಯರ್ಸ್ ಅಂತ ಬರೆಯೋ ಬದಲು ಎಷ್ಟು 60% ಅಂದರೆ ಅದಕ್ಕೆ ನಮ್ಗೆ ಅರ್ಥ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. 60+ ಸಿಟಿಜನ್ಸ್ ಅಂದರೆ ನಮ್ಗೆ ಅರ್ಥ ಆಗುತ್ತದು. ಅಂದರೆ ಹಿರಿಯ ನಾಗರಿಕರು ಇಲ್ಲಾಂದರೆ 60 ವರ್ಷ ಮೇಲ್ಪಟ್ಟವರು ಅಂತ ಅರ್ಥ ಆಗುತ್ತೆ ನಮಗೆ. 60+ ಸಿಟಿಜನ್ಸ್ ಅಂದರೆ ಇಷ್ಟು ಬರೋದಾಯಿತು. ನೆಕ್ಸ್ಟು 60+ ಸಿಟಿಜನ್ಸ್ ಅಂದರೆ ಮತ್ತು ಮೇಲ್ಪಟ್ಟವರು ಕಮ ದೈಹಿಕ ಮತ್ತು ವೈದ್ಯಕೀಯ ಕಾರಣಗಳಿಂದ ಅಂಗವೈಕಲ್ಯ ಹೊಂದಿರುವವರು ಡಿಸೇಬಲ್ಡ್ ಡ್ಯೂ ಟು ಅಂದರೆ ಕಾರಣಗಳಿಂದಾಗಿ ಅಂತಂದರೆ ಡ್ಯೂ ಟು ಅಂದರೆ ಇದೊಂದು ಪ್ರಿಪೋಷನ್ನು ಅಂದರೆ ಬಿಕಾಸ್ ಅನ್ನೋ ಮೀನಿಂಗನ್ನು ಕೊಡುತ್ತೆ. ಡ್ಯೂ ಟು ಅಂದರೆ ಈ ಕಾರಣದಿಂದ ಇದರಿಂದಾಗಿ ಅರ್ಥ ಕೊಡುತ್ತೆ. ಡ್ಯೂ ಟು ದೈಹಿಕ, ಡ್ಯೂ ಟು ಫಿಸಿಕಲ್ ಆ್ಯಂಡ್ due to physical and medical due to physical and medical
ಅಂದರೆ ಮೆಡಿಕಲ್ ಅಂದರೆ ಏನೋ ಆಪ್ರೇಷನ್ ಆಗಿರ್ಬೋದು, ಏನೋ ಸರ್ಜರಿ ಆಗಿರ್ಬೋದು, ಡ್ಯೂ ಟು ಸರ್ಜರಿ ಅಂತ ಅಂಬೋದು, ಮೆಡಿಕಲ್ ಅಂತ ಅಂಬೋದು. ಅಂದರೆ ಅವ್ರಿಗೆ ಏನೋ ಕಾಯಿಲೆ ಬೇರೆ ಬಂದು ಕೆಲವು ಟೈಮ್ ಆಪ್ರೇಷನ್ ಆಗುತ್ತೆ, ಬ್ಯಾಕ್ ಬೋನ್ ಆಪ್ರೇಷನ್ ಆಗುತ್ತೆ, ಅವಾಗ ಅವರು ಹ್ಯಾಂಡಿಕ್ಯಾಪ್ ಆಗಿರೋ ಚಾನ್ಸ್ ಇರುತ್ತೆ. ಅಂದರೆ ಡ್ಯೂ ಟು ಫಿಸಿಕಲ್ ಆ್ಯಂಡ್ ಮೆಡಿಕಲ್ ಅಂದರೆ ಇಲ್ಲಿ ಅರ್ಹರಾಗಿರ್ತಾರೆ ಅಂತ ಇದೆಯಲ್ಲ, ಅರ್ಹರಾಗಿರ್ತಾರೆ ಅಂದರೆ ಎಲಿಜಿಬಲ್ ಆಗಿದ್ದಾರೆ ಅಂತ. ಅಂದರೆ ಅರ್ಹರಾಗಿ ಇರುವುದು ಇಲ್ಲಿ ಕ್ರಿಯಾಪದ ಆಗುತ್ತೆ. ಈ ವಾಕ್ಯವನ್ನು ಸಿಂಪಲ್ ಪಾಸ್ಟ್ ಟೆನ್ಸು ಆಕ್ಟಿವ್ ವಾಯ್ಸ್ ಇದೆ. ಸಿಂಪಲ್ ಪಾಸ್ಟ್ ಟೆನ್ಸ್ ಆಕ್ಟಿವ್ ವಾಯ್ಸ್ ರೂಲ್ಸ್ ಏನಪ್ಪ ಅಂದರೆ ಸಬ್ಜೆಕ್ಟು V1 ಅಪ್ಡೇಟ್ ಅಂತ ಆಗುತ್ತೆ. ಇಲ್ಲಿ ಸಬ್ಜೆಕ್ಟ್ ಆಲ್ರೆಡಿ ಬರ್ದಿದ್ದೀವಿ ಈಗ ನೋಡಿ. 60+ ಸಿಟಿಸನ್ಸ್ ಆ್ಯಂಡ್ ಡಿಸೇಬಲ್ಡ್ ಡ್ಯೂ ಟು ಫಿಸಿಕಲ್ ಆ್ಯಂಡ್ ಮೆಡಿಕಲ್. ಆರ್ ಅಂದರೆ ಇಲ್ಲಿ V1 ಇಲ್ಲಿ ಆರ್ ಅಂತ ಅಂತೀನಿ. ಆರ್ ಅಂದರೆ ಇಲ್ಲಿ ಆರ್ ಅನ್ನೋ ಒಂದು ಸಪೋರ್ಟಿಂಗ್ ವರ್ಬ್ ಆಗಿ ಬಳಸ್ತೀವಿ, ಅದನ್ನೇ ಒಂದು ಮೇನ್ ವರ್ಬ್ ಆಗಿ ಬಳಸ್ತೀವಿ. ಇಲ್ಲಿ ಆರ್ ಅನ್ನೋ ಮೇನ್ ವರ್ಬ್ ತಮ್ಮ, ಯಾಕೆಂದರೆ ಇಲ್ಲಿ ಅರ್ಹರಾಗಿರುತ್ತಾರೆ ಅಂತ ಇರೊಂದು ಮೀನಿಂಗ್ ಕೊಡುತ್ತೆ, ಆರ್ ಅನ್ನೋ ಇರೊಂದು ಮೀನಿಂಗ್ ಕೊಡುತ್ತೆ. ಅದರಿಂದ ಮೆಡಿಕಲ್ ಆರ್ ಎಲಿಜಿಬಲ್ ಟು ಇಲ್ಲ, ನೀವು ಸ್ವಲ್ಪ ಬದಲಾವಣೆ ಮಾಡೋಕ್ಕಾಗುತ್ತೆ. ಇಲ್ಲಿ ಇನ್ನೇನು ಬದಲಾವಣೆ ಅಪ್ಪ ಅಂತಂದರೆ ಸಿಟಿಜನ್ಸ್ ಇಲ್ಲ, ಫಸ್ಟ್ ಇದು ಬರಬಾರ್ದು. ಇಲ್ಲಿ ಒಂದು ಸೆಕೆಂಡ್, ಇದು ಸ್ವಲ್ಪ ಬಿಟ್ಟಿದ್ದೀನಿ. ಡ್ಯೂಟಿ ಮೆಡಿಕಲ್ ಮತ್ತು ಇವ್ರು ಯಾರು ಅಂತಂದರೆ, ಈಗ ಯಾರ್ಯಾರು ಇವಾಗ ಲಸಿಕೆ ಹಾಕಿ ಮನೆ ಹತ್ರ ಲಸಿಕೆ ಹಾಕಿದ್ರೆ ಯಾರ್ಯಾರು ಲಸಿಕೆ ಹಾಕ್ಸ್ಕೊಂಡು ಅಂತಂದರೆ ನೋಡಿ, ಇದು ಸ್ವಲ್ಪ ಬಿಟ್ಟಿದ್ದೀನಿ. ಇಲ್ಲೇನು ಬಿಟ್ಟಿದ್ದೀನಪ್ಪ ಅಂದರೆ ಲಸಿಕೆಯನ್ನು ಈ ಲಸಿಕೆಯನ್ನು ಹಾಕಿಸಿಕೊಳ್ಳದೇ ಇರುವ, ಇಲ್ಲವೇ ಮೊದಲೇ ಡೋಸ್ ಹಾಕಿಸಿಕೊಂಡ್ರು ಅಂತ ಇದೆ. ಡ್ಯೂ ಟು ಫಿಸಿಕಲ್ ಅಂದರೆ ಇವ್ರ ಬಗ್ಗೆ, ಅಂದರೆ ಇವ್ರು ಯಾರು ಅಂತ ಹೇಳ್ತಾ ಇದೆ ಅಂದರೆ ಇಲ್ಲಿ ಹೂ ಹ್ಯಾವ್ ಬಿನ್ vaccinated first dose and have not been vaccinated ಎನಿ ಡೋಸ್ ಅಂದರೆ ಯಾವುದೇ ರೀತಿಯಾದ ಡೋಸನ್ನು ಇಲ್ಲಿವರು ಆ್ಯಕ್ಷನ್ ಇರ್ತಕ್ಕಂಥವ್ರು ಹೂ ಹ್ಯಾವ್ ನಾಟ್ ಬೀನ್ ವ್ಯಾಕ್ಸಿನೇಟೆಡ್ ಎನಿ ಡೋಸ್ ಆರ್ ಎಲಿಜಿಬಲ್ ಟು ಬಿ ವ್ಯಾಕ್ಸಿನೇಟೆಡ್ ಅಂದರೆ ಟು ಬಿ ವ್ಯಾಕ್ಸಿನೇಟೆಡ್ ಅಂದರೆ ಲಸಿಕೆ ಹಾಕಿಸಿಕೊಂಡು. ಆರ್ ಎಲಿಜಿಬಲ್ ಟು ಬಿ ವ್ಯಾಕ್ಸಿನೇಟೆಡ್ ಇನ್ ವ್ಯಾಕ್ಸಿನೇಷನ್ ಸೆಂಟರ್. ಅಂದರೆ ಟು ಬಿ ವ್ಯಾಕ್ಸಿನೇಟ್ ಲಸಿಕೆ ಪಡೆಯಲು, ಅಂದರೆ ಲಸಿಕೆ ಪಡೆಯಲು ಅಂತ ಆಗುತ್ತೆ. ಎಲಿಜಿಬಲ್ ಟು ಬಿ ವ್ಯಾಕ್ಸಿನೇಟ್ ಅಂದರೆ ಲಸಿಕೆ ಪಡೆಯಲು ಅರ್ಹರಾಗಿ, ಟು ಬಿ ವ್ಯಾಕ್ಸಿನೇಟ್ ಅಂದರೆ ಎಲಿಜಿಬಲ್ ಟು ಬಿ ವ್ಯಾಕ್ಸಿನೇಟ್ ಅಂದರೆ ಲಸಿಕೆ ಪಡೆಯಲು ಅರ್ಹರಾಗಿರುತ್ತೆ ಅಂತ ಆಗುತ್ತೆ. ಇನ್ ವ್ಯಾಕ್ಸಿನೇಷನ್ ಸೆಂಟರ್ ಅಂತ ವ್ಯಾಕ್ಸಿನೇಷನ್ ಸೆಂಟರ್ ಆಗುತ್ತೆ. ಇದು ಇಷ್ಟು ಇವತ್ತಿನ ಕ್ಲಾಸು ಇಷ್ಟು ನ್ಯೂಸ್ ಇದೆ. ಮತ್ತು ಇದೇ ರೀತಿಯಾಗಿ ಇನ್ನೊಂದು ನೆಕ್ಸ್ಟ್ ನಾಳೆ ನ್ಯೂಸ್ ಪೇಪರ್ ಬರೋಂತಕ್ಕಂಥ ನ್ಯೂಸ್ ಆರ್ಟಿಕಲ್ ತಗೊಂಡು ಇಂಗ್ಲೀಷಿನ ಕನ್ನಡಕ್ಕೆ ಯಾವ ರೀತಿ ಮಾಡ್ಕೊಂಡು ತೋರಿಸ್ತೀನಿ. ಮತ್ತು ಆದಷ್ಟು ನೋಡಿದ ಮೇಲೆ ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಆಗಿ, ಆದಷ್ಟು ನಿಮ್ಗೆ ಯಾರು ಗೊತ್ತಿರೋ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಥ್ಯಾಂಕ್ ಯು.